ಮತ್ತೆ ಶುರುವಾಯಿತು ಅನರ್ಹ ಬಿಪಿಎಲ್ ಕಾರ್ಡುದಾರರ ಪರಿಷ್ಕರಣೆ ಪತ್ತೆದಾರಿ ಕೆಲಸ. ಹೌದು ವೀಕ್ಷಕರೇ, ಪರಿಷ್ಕರಣೆ ಮಾಡಲು ಹೇಗೆ ಶುರು ಮಾಡ್ತಾರೆ? ಈ ಪರಿಷ್ಕರಣೆಯಲ್ಲಿ ಎಷ್ಟು ವರ್ಷದ ಹಿಂದಿರುವ ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಆಗುತ್ತೆ, ರದ್ದಾಗುತ್ತೆ ಅನ್ನೋದನ್ನ ತಿಳಿಯೋಣ. ಜೊತೆಗೆ ನನ್ನ ಆಡಿಯನ್ಸ್ಗಳು, ನನ್ನ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ರು, ಹೊಸ ಬಿಪಿಎಲ್ ರೇಷನ್ ಕಾರ್ಡುಗಳನ್ನ ಯಾವಾಗ ಹಂಚಿಕೆ ಮಾಡ್ತಾರೆ, ಯಾವಾಗ ನಮಗೆ ಅಪ್ರೂವಲ್ ಕೊಡ್ತಾರೆ? ನಾವು ಹೊಸ ಅರ್ಜಿಯನ್ನ ಸಲ್ಲಿಸಿದ್ವಿ, ಬಹಳ ದಿನ ಆಯ್ತು, ಯಾಕೆ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು. ಸೊ ಇದ್ರ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಅನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇನ್ಮೇಲೆ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡುದಾರರ ಪರಿಷ್ಕರಣೆ ಶುರು ಆಗುತ್ತೆ. ಈ ಒಂದು ಪರಿಷ್ಕರಣೆಯಲ್ಲಿ ಕಳೆದ 20 ವರ್ಷಗಳ ಹಿಂದೆ ಪಡೆದಿರುವ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡುಗಳು ರದ್ದು ಆಗುತ್ತೆ. ಅದು ಹೇಗೆ ರದ್ದಾಗುತ್ತೆ, ಅದು ಹೇಗೆ ರದ್ದು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಹುಟ್ಟುತ್ತೆ. ಕರೆಕ್ಟಾ? ಹೌದು ವೀಕ್ಷಕರೇ, ನಿಮಗೆ ಹುಟ್ಟೋ ಪ್ರಶ್ನೆಗಳು ಕರೆಕ್ಟ್ ಆಗಿ ಹುಟ್ಟಿದೆ. ಆದ್ರೆ ಇಲ್ಲಿ ಒಂದು ಪ್ರೊಸೆಸ್ ಇರುತ್ತೆ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡುಗಳನ್ನ ರದ್ದು ಮಾಡ್ಲಿಕ್ಕೆ. ಆ ಪ್ರೊಸೆಸ್ ಏನು ಅಂತ ಅನ್ನೋದನ್ನ ತಿಳಿಯೋಣ. ಇಲ್ಲಿ ರೇಷನ್ ಕಾರ್ಡು ರದ್ದು ಮಾಡಲು ಅದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಅಧಿಕಾರಿಗಳನ್ನ ಮನೆ ಮನೆಗೆ ಕಳುಹಿಸಿ ಬಿಪಿಎಲ್ ರೇಷನ್ ಕಾರ್ಡುಗಳ ಪರಿಷ್ಕರಣೆ ಮಾಡ್ತಾರೆ. ಅದರಲ್ಲಿ ಯಾರು ಅನರ್ಹರು ಅಂತ ಹೇಳಿ ಕಂಡು ಹಿಡಿದು ತದನಂತರ ಅಂತವರ ಬಿಪಿಎಲ್ ರೇಷನ್ ಕಾರ್ಡು ಪರಿಷ್ಕರಣೆ ಮಾಡಿಬಿಟ್ಟು ಇವರು ಬಿಪಿಎಲ್ ರೇಷನ್ ಕಾರ್ಡ್ಗಳ ಮಾನದಂಡಗಳ ವಿರುದ್ಧ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದಿರುತ್ತಾರೆ ಅಂತ ಹೇಳಿ ಅಲ್ಲಿವರೆಗೂ ಕನ್ಫರ್ಮ್ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಅವರ ಒಂದು ಬಿಪಿಎಲ್ ರೇಷನ್ ಕಾರ್ಡು ರದ್ದಾಗೋದಿಲ್ಲ. ಒಂದು ವೇಳೆ ಅವರ ಬಿಪಿಎಲ್ ಕಾರ್ಡುಗಳು ಮಾನದಂಡಗಳ ವಿರುದ್ಧ ಇದ್ರೆ ಅವರ ಬಿಪಿಎಲ್ ರೇಷನ್ ಕಾರ್ಡು ರದ್ದು ಮಾಡ್ತಾರೆ. ಎಲ್ಲರ ಬಿಪಿಎಲ್ ಕಾರ್ಡು ರದ್ದು ಮಾಡಲ್ಲ ವೀಕ್ಷಕರೇ, ರದ್ದು ಮಾಡಲು ಜನ ಕೂಡ ಒಪ್ಪೋದಿಲ್ಲ. ಇನ್ನು ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ನಾವು ಯಾವಾಗ ಯೂಸ್ ಮಾಡ್ತೇವೆ, ಯಾವಾಗ ಹಂಚಿಕೆ ಆಗುತ್ತೆ, ಆ ಒಂದು ರೇಷನ್ ಕಾರ್ಡ್ದಿಂದ ನಾವು ಯಾವಾಗ ರೇಷನ್ ಅನ್ನ ಪಡಿತೇವೆ, ಅಕ್ಕಿಯನ್ನ ಪಡಿತೇವೆ ಅಂತ ಅನ್ನುವಂತ ಒಂದು ಪ್ರಶ್ನೆನ ನೀವು ನನಗೆ ಕಮೆಂಟ್ ಮೂಲಕ ಕೇಳಿದ್ರಿ. ಸೊ ಹೊಸ ಬಿಪಿಎಲ್ ರೇಷನ್ ಕಾರ್ಡು ಯಾವಾಗ ಕೊಡ್ತಾರೆ ಅಂತ ಅನ್ನುವಂತ ಒಂದು ಪ್ರಶ್ನೆಗಳಿಗೆ ಇಲ್ಲಿ ನಾನು ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದೇನೆ. ಈ ಒಂದು ಅಪ್ಡೇಟ್ ನಲ್ಲಿ ನೀವು ತಿಳ್ಕೊಬಹುದು. ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಪ್ರೊಸೆಸ್ ಮುಗಿಯೋದಕ್ಕೆ ಇನ್ನೂ 1 ರಿಂದ 3 ತಿಂಗಳುಗಳಾಗಬಹುದು. ಈಗಾಗಲೇ ಈ ಒಂದು ಪ್ರೊಸೆಸ್ ಶುರುವಾಗಿದೆ. ಹೊಸ ರೇಷನ್ ಕಾರ್ಡ್ಗೆ ಈ ಹಿಂದುಗಡೆ ಅರ್ಜಿ ಹಾಕ್ಲಿಕ್ಕೆ ಒಂದು ಕಾಲಾವಕಾಶವನ್ನ ಮಾಡಿಕೊಟ್ಟಿದ್ರು. ಆ ಒಂದು ಸಮಯದಲ್ಲಿ 85,000ದಿಂದ 90,000ದಷ್ಟು ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಕೆ ಆಗಿದ್ದು, ಮುಂಬರುವ ತಿಂಗಳು ಅಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹೊಸ ಬಿಪಿಎಲ್ ರೇಷನ್ ಕಾರ್ಡು ಹಂಚಿಕೆ ಮಾಡುವುದಾಗಿ ಆಹಾರ ಇಲಾಖೆಯ ಸಚಿವರಾದಂತ KH ಮುನಿಯಪ್ಪ ಸರ್ ಅವರು ಸದನದಲ್ಲಿ ಹೇಳಿದ್ದಾರೆ. ಸೊ ನೋಡಿ, ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಯಾವಾಗ ಹಂಚಿಕೆ ಮಾಡ್ತಾರೆ ಅಂತ ಅನ್ನೋ ಒಂದು ಅಪ್ಡೇಟ್ ಅನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹೊಸ ರೇಷನ್ ಕಾರ್ಡು ಹಂಚಿಕೆ ಆಗೋದಕ್ಕೂ ಮೊದಲು ಬಿಪಿಎಲ್ ಮಾನದಂಡಗಳ ವಿರುದ್ಧ ಯಾರೆಲ್ಲ ಅನರ್ಹ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದಾರೋ ಅಂತವರ ಒಂದು ರೇಷನ್ ಕಾರ್ಡ್ಗಳು ರದ್ದು ಆದ ಮೇಲೆ ಹೊಸ ರೇಷನ್ ಕಾರ್ಡ್ಗಳ ಹಂಚಿಕೆಯನ್ನ ಶುರು ಮಾಡ್ತಾರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಏನಾದರೂ ಹೊಸ ಅಪ್ಡೇಟು ನಮಗೆ ಸಿಕ್ಕಿದ್ರೆ ನಾವು ನಿಮಗೆ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.